ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಇನ್ಸ್ಟೆಂಟಾಗಿ ರವೆಯನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ಪಡ್ಡು ಮಾಡೋಣ. ರವೆಯಿಂದ ಇನ್ಸ್ಟೆಂಟ್ ಪಡ್ಡು. ಈಗ ಮೊದಲಿಗೆ ರವೆನ ಒಂದು ಪಾತ್ರೆಗೆ ಹಾಕಿ, ನೋಡಿ ಇಲ್ಲಿ ನಾನು 1/4 kg ರವೆನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಮೊಸರನ್ನು ಆ್ಯಡ್ ಮಾಡೋಣ. ಇಲ್ಲಿ ನಾನು 1/4 ಲೀಟ್ರ್ ಮೊಸರನ್ನ ಈಗ ಹಾಕಿದ್ದೀನಿ. ಈಗ ಈ ಎರಡನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇದಕ್ಕೆ ಮೊಸರನ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ನೀರನ್ನಾದರೂ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಇದು ಇನ್ಸ್ಟಂಟಾಗಿ ಮಾಡುವಂಥದ್ದು. ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಮತ್ತೆ ವೆಜ್ ವಿಡಿಯೋಗಳನ್ನು ಹೆಚ್ಚು ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ನೋಡಿ ಈ ರೀತಿ ಹಾಕಿ ಕಲಸಿದೆ. ಈಗ ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡೋಣ. ಈಗ ಮೊದಲಿಗೆ ಈರುಳ್ಳಿ ಹಾಕೋಣ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ನೋಡಿ ಇದು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಎಲೆಕೋಸು, ಕ್ಯಾಬ್ರೇಜ್ ಮತ್ತು ಇದು ಕ್ಯಾರೆಟು. ಮಕ್ಕಳಿಗೆ ಕೊಡಬೇಕಾದ್ರೆ ಅವರು ಈ ರೀತಿ ಸಪ್ರೇಟಾಗಿ ತರಕಾರಿಗಳನ್ನ ತಿನ್ನೋದಿಲ್ಲ. ಆದ್ದರಿಂದ ಈ ರೀತಿ ಏನಾದರೂ ಅದಕ್ಕೆ ತಿಂಡಿ ಮಾಡಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡಿ ಹಾಕಿ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಎಲೆಗಳು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಆ್ಯಡ್ ಮಾಡೋಣ. ನೀವು ಇನ್ನೂ ಬೇಕಾದರೆ ಇದು ಬೀಟ್ರೋಟ್ ತುರಿದು ಹಾಕ್ಕೊಳ್ಬಹುದು, ಮತ್ತು ಸೌತೆಕಾಯಿ ತುರಿದು ಹಾಕ್ಕೊಳ್ಬಹುದು ಇದಕ್ಕೆ, ಮತ್ತು ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಬಹುದು. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ನಾವು ಏನಪ್ಪ ಅರ್ಜೆಂಟಿಗೆ ಮಾಡುವಂಥದ್ದು, ಮಕ್ಕಳಿಗೆ ಇಷ್ಟನೂ ಆಗಬೇಕು, ಜೊತೆಗೆ ಬೇಗನೂ ಆಗಬೇಕು. ಆಗ ಈ ರೀತಿ ತಿಂಡಿಗಳನ್ನು ಮಾಡಿ, ಇದು ಟಿಫನ್ ಬಾಕ್ಸ್ಗೂ ಕೂಡ ಆಗುತ್ತೆ, ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಮತ್ತೆ ಒಂದೆರಡು ಮಾಡಿಕೊಟ್ರೆ ಮಕ್ಕಳು ಆರಾಮ್ಸೆ ತಿಂತಾರೆ. ಇದಕ್ಕೆ ಮಕ್ಳಿಗೆ ಬೇಕಾದರೆ ಚಟ್ನಿ ಏನೂ ಬೇಕಾಗಿರೋದಿಲ್ಲ, ಅವರು ಹಾಗೇ ಎತ್ಕೊಂಡು ತಿಂತಾರೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ಇದು ರವೆ ಆಗಿರೋದ್ರಿಂದ ಸ್ವಲ್ಪ ಇದು ನೀರನ್ನ ಮತ್ತು ಮೊಸರನ್ನ ಅಬ್ಸರ್ವ್ ಮಾಡೋದು ಜಾಸ್ತಿ. ರವೆನ ಜನರಲ್ಲಾಗಿ ಹೇಳಬೇಕು ಅಂದರೆ ಕುಡುಕ್ ಬಿಡೋದು ಅಂತ ಹೇಳ್ತಾರೆ. ಇದಕ್ಕೆ 1-2-3 ಸ್ಪೂನಷ್ಟು, ನೋಡಿ ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡೋಣ. ಸ್ವಲ್ಪ ರವೆ ಹೊಂದ್ಕೊಳ್ಳಿ ಅಂತ. ಸಾರಿ, ಸ್ವಲ್ಪ ಪದಾನ ಆ ಕಡೆ ಈ ಕಡೆ ಬಳಸ್ಬಿಟ್ಟೆ. ಅಂದರೆ ರವೆ ಸ್ವಲ್ಪ ಜಾಸ್ತಿ ನೀರನ್ನಾದ್ರೂ ಅಥವಾ ಮೊಸರನ್ನಾರಾಗಲಿ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಆದರೆ ಅದಕ್ಕೆ ಸ್ವಲ್ಪ ನೀರು ಅಥವಾ ಮೊಸರು ಎರಡನ್ನು ಯಾವುದಾದ್ರೂ ಕೂಡ ಯೂಸ್ ಮಾಡಿ. ನೋಡಿ ಇದು ಮತ್ತೆ ಹೀರ್ಕೊಳ್ತಾ ಇದೆ. ಈಗ ಇದನ್ನು ಒಂದು 5 ನಿಮಿಷ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆಗ ಅದು ಇನ್ನೊಂದು ಸ್ವಲ್ಪ ಹೀರ್ಕೊಂಡಿರುತ್ತೆ. ಹಾಗೆ ಬೇಕಾದರೆ ನಾವು ಯಾವ ರೀತಿ ಬೇಕು ಆ ರೀತಿ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಣ. ಪಡ್ಡು ಹಾಕಬೇಕಾದ್ರೆ ನಮಗೆ ಹಿಟ್ಟು ಯಾವ ರೀತಿ ಹದ ಬೇಕು ಆ ರೀತಿ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ ರವೆ ಕಲಸಿರೋದನ್ನು ಮುಚ್ಚಿಟ್ಟಿದ್ವಲ್ಲ, ಈಗ ಆಗಲೇ ಒಂದು 10 ನಿಮಿಷ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡೋಣ. ಸ್ವಲ್ಪ ಲೈಟಾಗಿ ಹಾಕೋಣ. ಕೆಲವರು ಅಡುಗೆ ಸೋಡಾನ ಯೂಸ್ ಮಾಡಬಾರ್ದು, ತಿನ್ನಬಾರ್ದು ಅಂತಾರೆ. ಅಂದರೆ ಅಪರೂಪಕ್ಕೊಮ್ಮೆ ಈ ರೀತಿ ಸ್ವಲ್ಪ ಅಡುಗೆ ಸೋಡಾ ಯೂಸ್ ಮಾಡಿದ್ರೆ ತೊಂದರೆ ಏನಿಲ್ಲ. ನೋಡಿ ಅಡುಗೆ ಸೋಡಾ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಈಗ ಅದನ್ನು ಈ ರೀತಿ ಮಿಕ್ಸ್ ಮಾಡೋಣ. ನೋಡಿ ಇದು ಪಡ್ಡು ಮಾಡೋದಕ್ಕೆ ಹಿಟ್ಟು ಹದವಾಗಿದೆ. ಈಗೆಲ್ಲ ಕೂಡ ಹೊಂದ್ಕೊಂಡಿದೆ.
ನೋಡಿ ಒಲೆ ಆನ್ ಮಾಡಿ ಪಡ್ಡು ಕಲ್ಲನ್ನ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಹಾಕೋಣ. ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ. ಈಗ ಅದಕ್ಕೇ ಈ ಪಡ್ಡು ಹಿಟ್ಟನ್ನು ಸ್ವಲ್ಪನೇ ಹಾಕೋಣ. ಈಗ ಇದಕ್ಕೆ ಒಂದು ಲಿಡ್ನ ಮುಚ್ಚೋಣ. ಇದು ಸ್ವಲ್ಪ ಬೇಯಲಿ. ನೋಡಿ ಈಗ ಲಿಡ್ನ ಓಪನ್ ಮಾಡೋಣ. ನೋಡಿ ಬೆಂದಿದೆ. ಈಗ ಇನ್ನೊಂದು ಕಡೆ ಇದನ್ನು ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಏಳ್ತಾ ಇದೆ ಅಂತ. ಅದಾಗಿದ್ದದೆ ಕಲ್ಲಿಂದ ಬಿಟ್ಕೊಂಡು ಬರ್ತಾಯಿದೆ. ಮೇಲ್ಗಡೆ ಗರ್ಗರಿ ಆಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ಈ ಪಡ್ಡು. ಈಗ ಇನ್ನೊಂದು ನಿಮಿಷ ಮೇಲ್ಗಡೆ ಸ್ವಲ್ಪ ಬೇಯಲಿ. ನೋಡಿ ಮೇಲ್ಗಡೆ ಸ್ವಲ್ಪ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿದ್ರೆ ಸ್ವಲ್ಪ ಅದು ಶೈನಿಂಗ್ ಬರುತ್ತೆ ಪಡ್ಡು. ನೋಡಿ ಈಗ ಪಡ್ಡು ಎರಡು ಕಡೆಯೂ ಕೂಡ ಬೆಂದಿದೆ. ಈಗ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಇನ್ಸ್ಟೆಂಟ್ ಪಡ್ಡು ರೆಡಿಯಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.